ಡಿಕೆಶಿ ಅವರ ಪವರ್ ಶೇರಿಂಗ್ ಫೈಟ್ ನಡುವೆ ಈಗ ಮತ್ತೊಂದು ಶುರುವಾಗಿದೆ. ಎದುರಾಳಿಗಳಿಗೆ ಪಂಥಾಹ್ವಾನವನ್ನ ನೀಡಿದ್ದಾರೆ. ಸಮಯ ನೋಡಿ ದಾಳ ಉರುಳಿಸಿದ್ರ ಕೇಂದ್ರ ಸಚಿವ ಡಿಕೆಶಿ ಪವರ್ ಶೇರಿಂಗ್ ಫೈಟ್ ನಡುವೆ ಎದುರಾಳಿಗೆ ಪಂಥಾಹ್ವಾನ. ಸ್ವಪಕ್ಷೀಯರ ಜೊತೆ ಪವರ್ ಫೈಟ್, ಎಚ್ಡಿಕೆ ಜೊತೆ ಜಟಾಪಟಿ. ದಾಖಲೆ ಬಿಡುಗಡೆ ಸೇರಿದಂತೆ ಬೇರೆ ಪೊಲಿಟಿಕಲ್ ಕೌಂಟರ್ಗಳು ಶುರುವಾಗಿದೆ. ಡಿಕೆಶಿ ಪವರ್ ಶೇರಿಂಗ್ ಫೈಟ್ ಮೂಲಕ ಕುರ್ಚಿ ಲೆಕ್ಕಾಚಾರ ಈಗ ನಡೀತಾ ಇರುತ್ತದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿರ್ತಾರೆ. ಇದರ ವಿಚಾರವಾಗಿ ಸಣ್ಣ ನೀರಾವರಿ ಸಚಿವರಾಗಿರುವಂತಹ ಬೋಸರಾಜ್ ಅವರು ಮಡಿಕೇರಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹಾಗಾಗಿ ಆ ರೀತಿಯಾಗಿ ಅವ್ರ ಕಾಲ ಎಂದಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಸರ್ವೈವಲ್ ಪ್ರಶ್ನೆ ಅವ್ರದ್ದು, JDSನವ್ರದ್ದು. ಹಾಗಾಗಿ ಆ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ಶ್ರೀಮಾನ್ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವ್ರ ನಾಟಕಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಹಾಗಾಗಿ ಕೆಲವು ದಿವಸ ನಡೀತದೆ ನಾಟಕ, ಅದು ಸುಮ್ಮನೆ ಹೇಳ್ಬೇಕಾಗ್ತದೆ, ಹೇಳ್ತಾರೆ. ಯಾವ ಕಾಲಕ್ಕೂ ಅವ್ರಿಗೆ ಯಾವುದೇ ಒಳ್ಳೆ ಕಾಲ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಕಾಂಗ್ರೆಸ್ಲಿಂದ ಪ್ರಧಾನಮಂತ್ರಿ ಆಗಿ ಕಾಂಗ್ರೆಸ್ನ ತುಳಿಲಿಕ್ಕೆ ಪ್ರಯತ್ನ ಮಾಡಿದ್ರು ಶ್ರೀಮಾನ್ ದೇವೇಗೌಡರು. ಹಾಗಾಗಿ ಅವ್ರನ್ನ ಹಿಂದಕ್ಕೆ ಕಳಿಸ್ಬೇಕಾಗಿತ್ತು. ಕುಮಾರಸ್ವಾಮಿ ಅವ್ರಿಗೂ ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡಿದ್ಮೇಲೆ ಅವ್ರು ಸಹಿತ ಅದೇ ರೀತಿಯಲ್ಲಿ ನಡ್ಕೊಂಡಿದ್ರು. ಹಾಗಾಗಿ ಅವ್ರನ್ನ ಸಹಿತ ವಿತರಣೆ ಮಾಡಿ ಮನೆಗೆ ಕಳಿಸ್ಬೇಕಾಗಿತ್ತು. 100% ಬರ್ತದೆ ನಮ್ಮ ಸರ್ಕಾರ, ಅದರಲ್ಲಿ ಯಾವುದೇ ಸಂದೇಹ ಅಲ್ಲ. ನಮ್ಮ ಸರ್ಕಾರ ನಾವ್ ಹೇಳ್ತಾ ಇದ್ದೇವೆ, ಅವ್ರ ಸರ್ಕಾರ ಅಲ್ಲ. ನಾವೀಗ ಸರ್ಕಾರದಲ್ಲಿ ಇದ್ದೀವಿ. ನಮ್ಮ ಸರ್ಕಾರ 100% ಬರುತ್ತೆ. ಇವತ್ತು 145, 148 ಬರ್ತದೆ ಇವತ್ತು ನಮ್ಮ ಸರ್ವೆ ಪ್ರಕಾರ. ಅವ್ರ ಕಾಲ ಎಂದಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಸರ್ವೈವಲ್ ಪ್ರಶ್ನೆ ಅವ್ರದ್ದು, JDSನವ್ರದ್ದು. ಹಾಗಾಗಿ ಆ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ಶ್ರೀಮಾನ್ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವ್ರ ನಾಟಕಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಹಾಗಾಗಿ ಕೆಲವು ದಿವಸ ನಡೀತದೆ ನಾಟಕ, ಅದು ಸುಮ್ಮನೆ ಹೇಳ್ಬೇಕಾಗ್ತದೆ, ಹೇಳ್ತಾರೆ. ಯಾವ ಕಾಲಕ್ಕೂ ಅವ್ರಿಗೆ ಯಾವುದೇ ಒಳ್ಳೆ ಕಾಲ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ